ನಮಸ್ಕಾರ ವೀಕ್ಷಕರೇ, ನಾವು ಇಂದು ಕಡಲೆಕಾಯಿ ಪರಿಷೆ ಹಬ್ಬದಲ್ಲಿದ್ದೀವಿ. ಗೋಪಾಲಕೃಷ್ಣ ದೇವಸ್ಥಾನ ದೊಡ್ಡ ಬಸವನಗುಡಿ ಆವರಣದಲ್ಲಿ ನಡೆಯುವಂಥ ಈ ಹಬ್ಬ ಬೆಂಗಳೂರಿಗೆ ಒಂದು ಸಂಭ್ರಮವಾಗಿದೆ. ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಈ ಹಬ್ಬ ಬೆಂಗಳೂರಿನ ಜನರಿಗೆ ಒಂದು ಅಚ್ಚುಮೆಚ್ಚಿನ ಸಂಭ್ರಮವಾಗಿದೆ. ಈ ಸಂಭ್ರಮದಲ್ಲಿ ಬೇರೆ ಬೇರೆ ಜಾಗದಿಂದ ಬರುವ ರೈತರು ಇಲ್ಲಿ ಬಂದು ಅವರ ಕಡಲೆಕಾಯಿ ಮಾರಾಟವನ್ನು ಮಾಡುತ್ತಾರೆ. ನಮ್ಮ ಕಡಲೆಕಾಯಿ ಪರಿಷೆ ಹಬ್ಬದಲ್ಲಿ ಹೇಗೆಲ್ಲ ಸಂಭ್ರಮ ಇದೆ ಅಂತ ನೋಡೋಣ ಬನ್ನಿ. ಭುವನೇಶ್ವರಿ. ಎಷ್ಟು ವರ್ಷದಿಂದ ಬಂದು ನೀವು ಹಾಕ್ತಿದ್ದೀರಾ? ನಾವು ಒಂದು 5 ವರ್ಷದಿಂದ ಬರ್ತೀವಿ. 5 ವರ್ಷದಿಂದ. ಹೇಗಿದೆ 5 ವರ್ಷ ಚೆನ್ನಾಗೆ ವ್ಯಾಪಾರ ಆಯ್ತು. ಈ ವರ್ಷ ವ್ಯಾಪಾರನೇ ಇಲ್ಲ. ಹಣ ಕಲ್ಲಕ ರೇಟ್ ಜಾಸ್ತಿ ಇರುತ್ತೆ. ಎಲ್ಲಿಂದ ಬಂದಿರಿ ನೀವು? ನಾವು ತಮಿಳ್ನಾಡಲ್ಲಿಂದ ಬರ್ತಾ ಇದ್ದೀವಿ. ಹಾಂ. ಸರಿ, ಹೆಸರು ರಮೇಶ್ ಅಂತ. ಎಷ್ಟು ವರ್ಷದಿಂದ ನೀವು ಬಂದಿರಿ? ನಾವು ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಅಲ್ಲಿ ಮೇಲಿಂದ ಆಗ್ತಾ ಇದ್ದಾರೆ. ನಾವು ಕಲೆಕ ಮೊದಲು ಆಗ್ತಾ ಇದೀವಿ, ಇವಾಗ ಕಲೆಪುರಿ ಆಗ್ತಾ ಇದೀವಿ ನಾವು. ಜನ ಎಲ್ಲ ಸುಮಾರು ಬರ್ತಾರಮ್ಮ. ಜನ ಮಾತ್ರ ಕಡಿಮೆ ಇರಲ್ಲ, ಬರ್ತಾ ಇರ್ತಾರೆ ಜನ ಮಾತ್ರ. ಈ ವರ್ಷ ಮಾಮೂಲಿ ಹೆಂಗೆ ನಡೀತದೆ ಜಾತ್ರೆ ಮಾತ್ರ ಯಾವತ್ತೂ ನಡೀತಾ ಇರ್ತದೆ. ಕಡಿಮೆ ಅಂತ ಇರಲ್ಲ ಜನಗಳು ಮಾತ್ರ. ಶನಿವಾರ ಅಂದ ಜನ ಮಾತ್ರ ಬರ್ತಾ ಇದ್ದಾರೆ. ಇವತ್ತು ಜಾತ್ರೆ, ನಾಳೆನೂ ಜಾತ್ರೆ, ಸೋಮವಾರ ಮಂಗಳವಾರ ಜಾತ್ರೆ ಅದು. ನಮಸ್ಕಾರ ಮೇಡಮ್, ನನ್ನ ಹೆಸರು ಬೆಟ್ಸ್ವಾಮಿ ಅಂತ ಅಂದ್ಬಿಟ್ಟು ಮಂಡ್ಯದಿಂದ ಬಂದಿದ್ದೀನಿ ಮೇಡಮ್. ಇಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ನಾವು ಮಂಡ್ಯದಿಂದ ಬಂದಿದ್ದೀವಿ. ಇದು ಫಸ್ಟ್ ವರ್ಷ ನಮ್ಮದು. ಲಾಸ್ಟ್ ವರ್ಷದಿಂದ ನಾವು ಕೃಷಿ ಇಲಾಖೆ ಕಡೆಯಿಂದ ಬೆಲ್ಲದ ಪರಿಷೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಪರಿಷೆಯಲ್ಲಿ ಬೆಲ್ಲದ್ದು ಅವಕಾಶ ಕೊಟ್ಟಿದ್ದರು. ಈ ಸರಿ ಜಾಗದ ಸಮಸ್ಯೆಯಿಂದ ಬೆಲ್ಲದವ್ರು ಜಾಸ್ತಿ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಮಂಡ್ಯದಿಂದ ಬರ್ತಾ ಇರೋದು. ನಾವು ಸಾವಯವದಲ್ಲಿ ಒಟ್ಟು ಸಂಪೂರ್ಣ ಸಾವಯವ ಸಂಘ ಮತ್ತು ಶ್ರೀ ಭೂಮಾತಾ ಸಾವಯವ ಮಳಿಗೆ ಅಂತ ಒಟ್ಟು 150ಕ್ಕೂ ಜಾಸ್ತಿ ಜನ ಸದಸ್ಯರು ಇದ್ದೀವಿ. ಇವರು ಬೆಳೆದಂಥ ಪದಾರ್ಥಗಳನ್ನ ನಾವೇ ಸ್ವಇಷ್ಟೆಯಿಂದ ನಾವೇ ಬೆಳೆದಂಥ ಪದಾರ್ಥಗಳನ್ನ ನಾವೇ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಬ್ರೋಕರ್ಗಳು ಮಧ್ಯವರ್ತಿಗಳು ಯಾರೂ ಇಲ್ಲ. ರೈತರಿಂದ ನೇರ ಮಾರಾಟ ಅಂತ ಅಂದ್ಬಿಟ್ಟು ಇದರಲ್ಲಿ ನಾವು ಆದಷ್ಟು ಮಾರ್ಕೆಟಿಂಗ್ ಆಗಲಿ, ಜೊತೆಗೆ ಜನಕ್ಕೆ ಅವೇರ್ನೆಸ್ ಮೂಡಿಸೋಣ. ಆರ್ಗ್ಯಾನಿಕ್ ಬಗ್ಗೆ ಏನು ಎತ್ತ ಅಂತ ಅನ್ನೋದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಬಂದಿದ್ದೀವಿ. ನಮ್ಮಲ್ಲಿ ಏನು ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೀವಿ. ಇಲ್ಲಿ ಆರ್ಗ್ಯಾನಿಕ್ ಅಕ್ಕಿಗಳು ಮತ್ತು ಗಾಣದ ಎಣ್ಣೆಗಳೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಸ್ಥಳದ ಅಭಾವದಿಂದ ನಾವೇನು ಮಾಡ್ತಾಯಿದ್ದೀವಿ, ಬೆಲ್ಲ ಮತ್ತು ಅಕ್ಕಿಗಳು ಮಾತ್ರ ಕೊಡ್ತಾಯಿದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮಲ್ಲಿ ಆರ್ಗ್ಯಾನಿಕ್ದು ಅಂತಂದಾಗ ಏನು ಡಿಫ್ರೆನ್ಸು ಅಂತಂದರೆ ಎಷ್ಟು 1 ಎಕರೆನಲ್ಲಿ ಕೆಮಿಕಲ್ ಹಾಕಿ ಬೆಳೆದ್ರೆ 80 ಟನ್ ಗಂಟೆ ಬೆಳೀತಾರೆ. 2100 ರೂಪಾಯಿ ಕೆಮಿಕಲ್ ರೇಟ್ ಇರುತ್ತೆ. ನಾವು ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ನಾವೇ 150 ಜನ ಸೇರ್ಕೊಂಡು ಸದಸ್ಯರು ಮಾಡ್ಕೊಂಡಿರೋದ್ರಿಂದ ಆರ್ಗ್ಯಾನಿಕ್ ಬೆಳೆದವ್ರಿಗೆ ಇಳುವರಿ 30ರಿಂದ 40 ಟನ್ ಇರುತ್ತೆ. ಅದಕ್ಕೆ ಈಕ್ವಲೆಂಟ್ ಆಗಲಿ ಅಂತ ಅಂದ್ಬಿಟ್ಟು 4200 ರೂಪಾಯಿ ಟನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ 4200 ರೂಪಾಯಿ ಟನ್ನು ಕೊಡೋದ್ರಿಂದ ಅದಕ್ಕೆ ಈಕ್ವಲೆಂಟ್ ಆಗುತ್ತೆ. ಕೆಮಿಕಲ್ ಬೆಳೆಯೋದವರೆಗೂ ನಮಗೂ ಈಕ್ವಲೆಂಟ್ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಾವು ಕಬ್ಬು ಕಡ್ದು 72 ಗಂಟೆ ಒಳಗಡೆ ಕಬ್ಬು ಆಡಿಸ್ತೀವಿ. ಆಡಿಸೋದ್ರಿಂದ ಏನಾಗುತ್ತೆ, ನಮಗೆ ಹ್ಯೂಮನ್ ಬಾಡಿಗೆ ಬೇಕಾಗಿರೋದು ಗ್ಲೂಕೋಸು. ಸೊ 72 ಗಂಟೆ ಒಳಗಡೆ ಆಡಿಸೋದ್ರಿಂದ ಯಾವುದೇ ಕಾರಣಕ್ಕೂ ಕಬ್ಬಿನಲ್ಲಿ ಹುಳಿ ಬಂದಿರಲ್ಲ. ಹುಳಿ ಬಂದಿಲ್ಲ ಅಂತಂದಾಗ ಗ್ಲೂಕೋಸಾಗಿ ಪ್ರೊವೈಡ್ ಆಗಿರುತ್ತೆ. ಮತ್ತು ನಮಗೆ ಎನರ್ಜಿನೇ ಆಗಲಿ, ಇನ್ನೊಂದೇ ಆಗಲಿ, ಬ್ಲಡ್ ಕ್ಯೂರಿಫೈಗೆ ಆಗಲಿ, ಡೈಜೆಷನ್ಗೆ ಆಗಲಿ ತುಂಬ ಒಳ್ಳೆಯದು. ವ್ಯಾಪಾರ ಚೆನ್ನಾಗಿ ಆಗ್ತಿದೆ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಮೇಡಮ್. ಖಂಡಿತ ಬರ್ತಾ ಇದ್ದಾರೆ ಮೇಡಮ್. ಹುಡಿಕೊಂಡು ಬರ್ತಾ ಇದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಅದು ಕಡಲೆಕಾಯಿ ಜೊತೆಗೆ ಬೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ವೆಲ್ಕಮ್ ಮೇಡಮ್. ಸಿರಿಲ್ ಬೆರಿ ಸಿರಿಲು ಹೇಗಿದೆ ಹಬ್ಬ? ಫುಲ್ ಜಾತ್ರೆ, ಫುಲ್ ಜಾಲಿನೇ. ಹುಡುಗರ್ನೆಲ್ಲ ಹಾಕೊಂಡು ಬಂದು ಫುಲ್ ಜಾಲಿ ಮಾಡ್ತಾ ಇದ್ದೀವಿ. ಹೇಗಿದೆ ಎಲ್ಲ ಈ ಒಂದು ವಾತಾವರಣ? ಫುಲ್ಲು ಎಲ್ಲ ಮಸ್ತಾಗೈತೆ.
ಶಾಪಿಂಗ್ ಮಾಡಿದ್ರಾ? ಶಾಪಿಂಗ್ ಅಲ್ಲ, ಇವನ್ ಎಲ್ಲೆಲ್ಲೋ ಹೋಗ್ತಾನೆ, ಜೋಬಲ್ಲಿ ಎತ್ತಾಕೊಂಡು ಬಂದ್ಬಿಡ್ತಾನೆ, ಹೇಳಿದ್ರೆ ಕೇಳಲ್ಲ ಅಂತಾನೆ. ಇವನ್ ನೋಡಿದ್ರೆ ಕಳ್ಳೆಕಾಯಿ ಮಚ್ಚ ಚಟ್ನಿ ಮಾಡಬೇಕು ಮನೆಗೆ ಅಂತವನೆ. ಜೋಬಲ್ಲಿ ಎತ್ತಾಕೊಂಡು ನೋಡಿ ಎಷ್ಟೈತೆ ಈ ಜೋಬಲ್ಲಿ ತರ್ಸಲ್ಲ. ಏನು ಇವ್ರ ಜೊತೆಗೆ ಬಂದಿದ್ದೆ ಸೈಕ್ ಆಗೈತೆ. ಏನಾದ್ರೆ ಗೀಟ್ ಈಸ್ಕೊಟ್ಟು ಬಿಡ್ತಾರಂತ ಬೇಜಾರಾಗ್ತೈತೆ, ಗಾಬರಿನೂ ಆಗ್ತೈತೆ. ಅದು ಏನು ಮಾಡೋದಂತಾನೆ ಗೊತ್ತಿಲ್ಲ. ಎಲ್ಲ ಬನ್ನಿ ಕಳ್ಳೆಕಾಯಿ ಪರಿಚಯಕ್ಕೆ ಎಂಜಾಯ್ ಮಾಡಿ, ಬಸವನಗುಡಿಗೆ ಬನ್ನಿ ಎಂಜಾಯ್ ಮಾಡಿ, ದೇವ್ರನ್ನ ಕೈ ಮುಗೀರಿ ಅಷ್ಟೇ ಅಕ್ಕ. ಹಾಯ್. ಸೊ ಏನು ನಿಮ್ಮ ಹೆಸರು? ಮಮತಾ ಅಂತ. ಸೊ ಹೇಗಿದೆ ಒಂದು ಈ ಕಡಲೆಕಾಯಿ ಪರಿಚಯ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ನೀವು? ತಿನ್ನಕ್ಕೆ ತುಂಬ ಚೆನ್ನಾಗಿ ಸಿಕ್ತು. ಆಮೇಲೆ ಟೆಂಪಲ್ ಹೋಗಿದ್ವಿ, ಆಮೇಲೆ ಗೇಮ್ಸ್ ಆಡಿದ್ವಿ, ಚೆನ್ನಾಗಿತ್ತು. ಓಕೆ, ಮತ್ತೆ ಎಷ್ಟು ಜನ ಬಂದಿದ್ದೀರಾ ನೀವು? ನಾವು ನಮ್ಮ ಗ್ಯಾಂಗಿಂದ 5 ಮೆಂಬರ್ಸ್ ಬಂದಿದ್ದೀವಿ. ಸೊ ಏನೆಲ್ಲ ಹೊಸದಾಗಿ ನೋಡಿದ್ದೀರಾ ಇಲ್ಲಿ? ಆ್ಯಕ್ಚುಲಿ ನನಗಿದು ತುಂಬ ಹೊಸದು, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲ ಥರ ಡಿಫ್ರೆಂಟಾಗಿ ತಿನ್ನೋಕ್ಕಿತ್ತು ಅಷ್ಟೇ, ಇನ್ನೇನು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಸೊ ಎಲ್ರಿಗೂ ಬರಕ್ಕೆ ಹೇಳ್ತೀರಾ ನೀವು? ರೆಕಮೆಂಡ್ ಮಾಡ್ತೀನಿ, ವೀಕ್ಷಕರಿಗೆಲ್ಲ ಹೇಳಿ ಬನ್ನಿ. ಹಾಂ, ಎಲ್ಲರೂ ಬನ್ನಿ. ಅದೇ ನಿಮ್ಮ ಹೆಸರು? ಕಲ್ಯಾಣಮ್ಮ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಅಲ್ಲೇ 50 ವರ್ಷದಿಂದ ಬರ್ತೀವಿ. ಬಗ್ಗೆ ಏನಂತೀರಾ ನೀವು? ಕಡಲೆಕಾಯಿ ಪರಿಚಯ ಬಗ್ಗೆ ಏನು ಹೇಳ್ತೀರಾ? ಕಡಲೆಕಾಯಿ ಪರಿಚಯ ಚೆನ್ನಾಗಿ ನಡೀತದೆ, ಎಲ್ಲ ನಡೀತದೆ, ವರ್ಷವೇ ಅಲ್ಲೇ 50-60 ವರ್ಷದಿಂದ ನಡೀತದೆ, ಚೆನ್ನಾಗದೆ. ಒಬ್ಬರೇ ಬರ್ತೀರಾ ಅಥವಾ ಮೊಮ್ಮಕ್ಕಳ ಜೊತೆ ಬರ್ತೀರಾ? ಎಲ್ಲರ ಜೊತೆಲಿ ಬರ್ತಿದ್ದೆ, ಈ ವರ್ಷ ಒಬ್ಬಳೇ ಬಂದುಬಿಟ್ಟಿದ್ದೀನಿ. ನಿಮ್ಮ ಹೆಸರು? ಶ್ರುತಿ. ಹೇಗಿದೆ ಹಬ್ಬ? ಚೆನ್ನಾಗಿದೆ. ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಇವಾಗಷ್ಟೇ ಬಂದಿದ್ದೀವಿ, ಇವಾಗ ಸ್ಟಾರ್ಟ್ ಮಾಡಬೇಕು ಪರ್ಚೇಸ್ ಮಾಡೋಕ್ಕೆ. ಪ್ರತಿ ವರ್ಷ ಬರ್ತೀರಾ ನೀವು? ಹೌದು, 3 ಇಯರ್ಸಿಂದ ಬರ್ತಿದ್ದೀನಿ. ಸೊ ಏನೆಲ್ಲ ಇಷ್ಟ ಆಗುತ್ತೆ ನಿಮಗೆ ಹಬ್ಬದಲ್ಲಿ? ಟಾಯ್ಸು ಎಲ್ಲ ಚೆನ್ನಾಗಿರುತ್ತೆ, ಏನೇನು ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು ಸರ್? ಸತೀಶ್ ಅಂತ. ಹೇಗಿದೆ ಕಡಲೆಕಾಯಿ ಪರಿಚಯ ಹಬ್ಬ? ತುಂಬ ಕ್ರೌಡ್ ಇದೆ. 3 ದಿನದಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಪ್ರತಿ ವರ್ಷ ಬರ್ತೀರಾ ನೀವು? ಹಾಂ, ಪ್ರತಿ ವರ್ಷ ಬರ್ತೀವಿ, ಚೆನ್ನಾಗಿದೆ. ಲಕ್ಷ. ಸೊ ಇದು ಎಷ್ಟೇ ವರ್ಷ ನಿಮ್ಮದು? ಇದು 3ನೇ ವರ್ಷ ನಾನು ಬರ್ತಿರೋದು. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ, ತುಂಬ ಜಾತ್ರೆ ಮಜಾ ಇದೆ. ನೈಟ್ ಮತ್ತು ಫುಲ್ ಜನ ಇರ್ತಾರೆ. ನೆನೆ ಎಲ್ಲ ಫುಲ್ ಜನ ಇದ್ದರು, ಮನೆ ನೈಟು ಫುಲ್ ಇದ್ದರು. ಇವತ್ತು ನೈಟು ಫುಲ್ ಆಗುತ್ತೆ, ನಾಳೆ ನೈಟು ಫುಲ್ ಇರ್ಬೋದು. ಏನು ಇಷ್ಟ ಆಯಿತು ಹಬ್ಬದಲ್ಲಿ? ಎಲ್ಲ ಇಷ್ಟ ಆಯಿತು. ಕಡಲೆಕಾಯಿ ಬೀಜ ತಿಂದಿದ್ದು, ಅದು ತಿಂದಿದ್ದು. ಇದು ಬಜ್ಜಿ ಬೋಂಡ ಇವ್ರದಂತೂ ಬಜ್ಜಿ ಬೋಂಡ ಒಂದು 10 ಸಲ ತಿಂದ್ವಿ. ಅದು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಇವರು. ಹಾಂ, ತಿಂಡಿ ಮಾಡಿದ್ದಾರೆ, ತಿಂದ್ವಿ. ಸೊ ಇವರು ಹೇಳೋದೇನಂತಂದರೆ, ಬಂದು ಹಬ್ಬದಲ್ಲಿ ಬರೀ ಕಡಲೆಕಾಯಿ ಅಲ್ಲ, ಇಲ್ಲಿ ಎಲ್ಲ ಥರದ ಒಂದು ತಿನಿಸುಗಳು ತಿನ್ಬೋದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಬಸವನಗುಡಿಯ ಕಡಲೆಕಾಯಿ ಪರಿಚಯ ಹೇಗೆ ನಡೀತಿದೆ ಅಂತ. ಇಲ್ಲಿ ಸಂಭ್ರಮವೋ ಸಂಭ್ರಮ. ಸೊ ನಮ್ಮ ಬೆಂಗಳೂರು ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದರೂ ತನ್ನ ಸಂಸ್ಕೃತಿಯನ್ನು ಬಿಟ್ಟುಕೊಡುವುದಿಲ್ಲ. ಸೊ ನೀವು ಬನ್ನಿ, ಈ ಸಂಭ್ರಮದಲ್ಲಿ ಭಾಗವಹಿಸಿ. ಧನ್ಯವಾದ.